ನಮಸ್ಕಾರ ಮಕ್ಕಳೇ. ನಾವು ಇಂದಿನ ತರಗತಿಯೊಳಗಡೆ ಹೊಸ ಪಾಠವನ್ನ ನಾವು ಅಧ್ಯಯನವನ್ನ ಮಾಡೋಣ. ನಾವು ಇವತ್ತು ಹೊಸ ಪಾಠವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ನಾವೇನ್ ಮಾಡಬೇಕು, ಇಲ್ಲಿ ತೋರಿಸ್ತಾ ಇರುವಂತಹ ಚಿತ್ರವನ್ನ ನೀವು ಗಮನಿಸಬೇಕು. ಈಗ ಈ ಚಿತ್ರ ಒಂದು ಎಲ್ಲೋ ಒಂದ್ ಕಡೆ ತುಂಬಾ ಜನರಿರುವಂತಹ ಚಿತ್ರ ಇದು, ಹೌದಾ? ನೀವು ಗಮನಿಸಬೇಕು. ಈ ರೀತಿಯಾಗಿ ನೀವು ಎಲ್ಲಾದ್ರೂ ನೋಡಿದ್ದೀರಾ? ಇಂತಹ ಸ್ಥಳಗಳಲ್ಲಿ ನೀವೆಲ್ಲಾದ್ರೂ ಹೋಗಿದ್ದೀರಾ? ಹೌದಾ? ನೀವು ಗಮನಿಸಬೇಕು ಮಕ್ಕಳೇ. ಈ ಒಂದು ಚಿತ್ರವನ್ನ ನೋಡಿ. ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಹಿಂದ್ಗಡೆ ಇಲ್ಲಿ ಅಮ್ಮ ಮತ್ತೆ ಮಗಳು ಹೂವನ್ನ ತಗೋತಾ ಇದ್ದಾರೆ. ನಂತರ ಇಲ್ಲಿ ಕಾಳು ಕಡಿಗಳನ್ನ ತಗೊಳ್ತಾ ಇದ್ದಾರೆ, ಹಣ್ಣು ಹಂಪಲುಗಳನ್ನ ತಗೊಳ್ತಾ ಇದ್ದಾರೆ, ಹೌದಾ? ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಂತೆ ಅಂತ ಕರೆಯುತ್ತೇವೆ. ಹಾಗಾದರೆ ಇಂದಿನ ತರಗತಿಯೊಳಗಡೆ ನಾವು ಸಂತೆ ಪಾಠವನ್ನ ಅಧ್ಯಯನ ಮಾಡೋಣ. ಮಕ್ಕಳೇ, ನೀವು ನಿಮ್ಮ ತಾಯಿಯ ಜೊತೆಗೆ ಸಂತೆಗೆ ಹೋಗಿರ್ತೀರಿ, ಹೌದಾ? ತುಂಬಾ ಜನರಿಂದ ಕೂಡಿರುತ್ತೆ. ಅದರ ಜೊತೆಗೆ ಏನಾಗಿರುತ್ತೆ, ತುಂಬಾ ಜನರಿಂದ ಕೂಡಿರುತ್ತೆ ಮತ್ತು ಅಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಬಟ್ಟೆ ಸಿಗುತ್ತೆ, ಆಟ ಆಡ್ಲಿಕ್ಕೆ ನಿಮಗೆ ಸಾಮಾನುಗಳು ಸಿಗುತ್ತೆ, ಹೌದಾ? ಈ ರೀತಿಯಾಗಿ ಎಲ್ಲ ವಸ್ತುಗಳು ಸಿಗುವಂತಹ ಒಂದು ಸ್ಥಳ ಸಂತೆ ಮಕ್ಕಳೇ. ಆ ಸಂತೆ ಪಾಠವನ್ನು ತಿಳಿಯುವುದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನ ಬರಿಬೇಕು. ಇದು ಪಾಠ ಪೂರ್ವ ಚಟುವಟಿಕೆ ಮಕ್ಕಳೇ. ಈಗ ನಾನು ಕೆಲವೊಂದಿಷ್ಟು ಹೆಸರುಗಳನ್ನ ಬರೆದಿರೋದನ್ನ ತೋರಿಸ್ತೀನಿ. ನೀವು ಕೂಡ ಆ ಹೆಸರುಗಳನ್ನ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬರಿಬೇಕು ಮಕ್ಕಳೇ. ಇವೆಲ್ಲ ವಸ್ತುಗಳು ನಿಮ್ಮ ಮನೆಯಲ್ಲಿ ಬಳಸುವಂತಹ ವಸ್ತುಗಳಾಗಿವೆ. ಕುರ್ಚಿ, ಟೇಬಲ್, ಪೆನ್ನು, ಟಿವಿ, ಪೊರಕೆ ಅಂದ್ರೆ ನೀವು ದಿನನಿತ್ಯ ಮನೆಯಲ್ಲಿ ಕಸವನ್ನ ಗೂಡಿಸ್ಲಿಕ್ಕೆ ಬಳಸುವಂತಹ ಒಂದು ವಸ್ತು. ಲೋಟ, ತಟ್ಟೆ, ದರ್ಪಣ ಅಂದ್ರೆ ನೀವು ನಿಮ್ಮ ಮುಖವನ್ನು ನೋಡಲಿಕ್ಕೆ ಬಳಸುವಂತಹ ಒಂದು ವಸ್ತು. ಅದು ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಕನ್ನಡಿ ಅಂತ ಕರಿತೀವಿ. ನಂತರ ಬಾಚಣಿಕೆ, ಗಡಿಯಾರ, ಜೋಳ, ಗೋಧಿ. ಇಷ್ಟೇ ನಾವು ಮನೆಯಲ್ಲಿ ಬಳಸಲ್ಲ, ಇದಕ್ಕಿಂತ ಹೆಚ್ಚಾಗಿ ನಾವು ಅನೇಕ ವಸ್ತುಗಳನ್ನ ಮನೆಯಲ್ಲಿ ಬಳಸ್ತೀವಿ. ಅದರಲ್ಲಿ ಕೆಲವೊಂದಿಷ್ಟನ್ನ ನಾನು ಬರೆದಿದ್ದೀನಿ, ನೀವು ಕೂಡ ಬರಿಬೇಕು ಮಕ್ಕಳೇ. ನಂತರ ನಿಮಗೆ ತಿಳಿದಿರುವ ಹೂಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಮಕ್ಕಳೇ. ನೀವು ಪೂಜೆ ಮಾಡಲಿಕ್ಕೆ ಅಥವಾ ನೀವು ತಲೆಯಲ್ಲಿ ಹಾಕೊಳ್ಳಿಕ್ಕೆ ಕೆಲವೊಂದಿಷ್ಟು ಹೂಗಳನ್ನ ನೀವು ಬಳಸ್ತಾ ಇರ್ತೀರಾ. ಅದೇ ರೀತಿ ನಿಮಗೆ ಗೊತ್ತಿರುವಂತಹ, ನೀವು ನೋಡಿರುವಂತಹ ಕೆಲವೊಂದಿಷ್ಟು ಹೂಗಳ ಹೆಸರುಗಳನ್ನ ಬರಿಬೇಕು. ಈಗ ನಾನೊಂದಿಷ್ಟು ಹೂಗಳ ಹೆಸರುಗಳನ್ನ ಬರೆದಿದ್ದೀನಿ. ನೀವು ಕೂಡ ಈ ಹೂಗಳ ಹೆಸರುಗಳನ್ನ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬರೆಯಬೇಕು. ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ಗುಲಾಬಿ, ಚೆಂಡು ಹೂವು, ಕಮಲ, ದಾಸವಾಳ, ಸಂಪಿಗೆ, ಮಂದಾರ, ಸೂರ್ಯಕಾಂತಿ, ಎಕ್ಕದ ಹೂ ಅಂದ್ರೆ ನೀವು ಎಕ್ಕಿ ಹೂ ಅಂತ ಪೂಜೆಗೆ ಬಳಸ್ತೀರಲ್ಲ, ಆ ಹೂವಿಗೆ ನಾವು ಎಕ್ಕದ ಹೂವು ಅಂತ ಕರೆಯುತ್ತೇವೆ. ಆಸ್ಟರ್ ಅನ್ನೋ ಒಂದು ಹೂವನ್ನ ನಾವು ಡೆಕೋರೇಷನ್ಗಾಗಿ ಅಂದ್ರೆ ಸುಂದರ ಅಂದ್ರೆ ಯಾವ್ದಾದ್ರು ಫಂಕ್ಷನ್ ಮಾಡುವಾಗ ಈ ಒಂದು ಹೂವನ್ನ ಜಾಸ್ತಿ ಬಳಸ್ತಾರೆ, ಆಸ್ಟರ್. ನಂತರ ಮಕ್ಕಳೇ, ಈ ಒಂದು ಪಾಠವನ್ನ ನಾವೇನ್ ಮಾಡೋಣ ನೋಡೋಣ. ಮೊದಲಿಗೆ ನಾವು ಪಾಠವನ್ನ ನಾವೇನ್ ಮಾಡೋಣ, ಓದೋಣ, ಹೌದಾ? ಈಗ ನಾನು ಓದ್ತಾ ಹೋಗ್ತೀನಿ, ನೀವು ಪಾಠವನ್ನ ಕೇಳಬೇಕು. ನಂತರ ನೀವು ಕೂಡ ಮನೆಯಲ್ಲಿ ಈ ಒಂದು ಪಾಠವನ್ನ ಓದ್ಬೇಕು ಮಕ್ಕಳೇ. ಪಾಠ 6, ಸಂತೆ. ಇದೊಂದು ಗದ್ಯ ಪಾಠ. ಅಂದು ಶನಿವಾರ, ಶಾಲೆಗೆ ಮಧ್ಯಾಹ್ನ ರಜೆ. ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ್ 4 ತಮ್ಮೂರಿನ ಸಂತೆ ನೋಡಲು ಹೊರಟರು. ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬಾ ಸಂತೋಷವೆನಿಸಿತು. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಮಕ್ಕಳೇ, ಅವಸರದಿಂದ
ಚದುರಿ ಹೋಗಬೇಡಿ, ನನ್ನ ಜೊತೆಯಲ್ಲೇ ಬನ್ನಿ, ಸಂತೆಯಲ್ಲಿ ಸುತ್ತಿಸುವೆ ಎಂದರು. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಸಂತೆಯ ಒಳಗೆ ಬಂದರು. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ನಂತರ ಅದರ ಪಕ್ಕದಲ್ಲಿ ಮೆಣಸಿನಕಾಯಿ, ಮರದ ಬುಡದಲ್ಲಿ ವೀಳ್ಯದೆಲೆ, ಬಾಳೆ ಎಲೆ, ಅಡಿಕೆ ಇವೆ. ಮುಂದೆ ಹೋದರೆ ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮೊಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ. ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಮಾರುತ್ತಿದ್ದಾರೆ. ಅನಿತಾ: ಓಹೋ, ಅಲ್ಲಿ ನೋಡಿ, ಘಮ ಘಮಿಸುವ ಹೂಗಳು. ಚಿಕ್ಕಪ್ಪ: ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ, ಗುಲಾಬಿ, ಚೆಂಡು ಹೂಗಳಿವೆ. ಜಾನ್: ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಚಿಕ್ಕಪ್ಪ: ಇವೆಲ್ಲವನ್ನು ರೈತರು ತಮ್ಮ ಹೊಲ, ಗದ್ದೆ, ತೋಟಗಳಲ್ಲಿ ಬೆಳೆಯುತ್ತಾರೆ. ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ. ರಶೀದ್: ಚಿಕ್ಕಪ್ಪ, ಅಲ್ಲಿ ಕೈಚೀಲ, ಚೀಲ, ಬುಟ್ಟಿ ಹಿಡಿದು ಜನರು ಓಡಾಡುತ್ತಿದ್ದಾರಲ್ಲ, ಏಕೆ? ಚಿಕ್ಕಪ್ಪ: ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ. ಕುಮಾರ್: ಇಲ್ಲಿ ಎಲ್ಲಾ ಪದಾರ್ಥಗಳು ಸಿಗುತ್ತವೆಯೇ? ಚಿಕ್ಕಪ್ಪ: ಹೌದು, ಬನ್ನಿ, ಈ ಅಂಗಡಿಯಲ್ಲಿ ರವೆ, ಗೋಧಿ, ಬೇಳೆ, ಸಾಂಬಾರ್ ಪದಾರ್ಥಗಳು, ಅರಿಶಿನ, ಕುಂಕುಮ, ಕಾಫಿ ಪುಡಿ, ಟೀ ಪುಡಿ, ಚಾಕ್ಲೇಟ್, ಬಿಸ್ಕೆಟ್ ಇನ್ನೂ ಮುಂತಾದ ಪದಾರ್ಥಗಳು ಇವೆ. ಕುಮಾರ್: ನೋಡಿ, ನನ್ನ ಅಕ್ಕ ಬಳಸುವ ರಿಬ್ಬನ್, ಬಳೆ, ಸರ, ಪೌಡರ್ಗಳು ಇಲ್ಲಿವೆ. ಚಿಕ್ಕಪ್ಪ: ಹೌದು, ಅದರ ಪಕ್ಕದ ಅಂಗಡಿ ನೋಡಿ, ಅಲ್ಲಿ ಎಲ್ಲಾ ಬಗೆಯ ಸಿದ್ಧವಾದ ಉಡುಪುಗಳು, ಹೊದಿಕೆಗಳು ಸಿಗುತ್ತವೆ. ಅನಿತಾ: ಅಬ್ಬಾ, ಸಂತೆಯಲ್ಲಿ ಎಷ್ಟೆಲ್ಲ ಅಂಗಡಿಗಳು. ಚಿಕ್ಕಪ್ಪ: ಅಲ್ಲಿ ನೋಡಿ, ಗುದ್ದಲಿ, ಹಾರೆ, ಪಿಕಾಸಿ, ಕುಳ, ಕುಡುಗೋಲು, ವಿವಿಧ ಬಗೆಯ ಹಗ್ಗಗಳಿವೆ. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ. ಜಾನ್: ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ, ಏನದು? ಚಿಕ್ಕಪ್ಪ: ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ. ಅನಿತಾ: ಚಿಕ್ಕಪ್ಪ, ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ. ಚಿಕ್ಕಪ್ಪ: ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ, ಹಾಡು, ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ. ಕುಮಾರ್: ನಾವು ಆ ಆಟವನ್ನು ನೋಡೋಣವೇ? ಎಲ್ಲರೂ ಹಗಲು ವೇಷದ ಆಟವನ್ನು ನೋಡುವರು. ಚಿಕ್ಕಪ್ಪ: ಬನ್ನಿ, ಇಲ್ಲಿ ಸೇಬು, ಕಿತ್ತಳೆ, ಮೋಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ. ಎಲ್ಲರೂ ಬಾಳೆಹಣ್ಣು ತಿನ್ನುವರು. ಕುಮಾರನು ಸಿಪ್ಪೆಯನ್ನು ದಾರಿಗೆ ಎಸೆಯುವನು. ರಶೀದ್: ಕುಮಾರ್, ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಅನಿತಾ: ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ. ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ? ಚಿಕ್ಕಪ್ಪ: ಮಕ್ಕಳೇ, ಇಲ್ಲೂ ಕಸದ ತೊಟ್ಟಿಗಳಿವೆ. ಅಲ್ಲಿ ನೋಡಿ, ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಮಕ್ಕಳೇ, ಇಂದಿನ ತರಗತಿಯೊಳಗಡೆ ನೀವು ಪಾಠವನ್ನ ಓದಿದಿರಿ. ಪಾಠದ ಅರ್ಥವನ್ನ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.